ನನ್ನ ಹೆಸರು ಸುಭಾಷ್ ಅಂತ ಹೇಳಿ. ನಾನು ಸಮಾಜ ವೇದಿಕೆ ಸಂಚಾಲಕ. ನಾನು ಬೆಂಗಳೂರಿನ ಹೈಕೋರ್ಟ್ ವಕೀಲ ಮತ್ತು ನಾನು ದಿನಂಪ್ರತಿ ಲಾಲ್ಬಾಗ್ನಲ್ಲಿ ವಾಯುವಿಹಾರ ನಡೆಸ್ತಕ್ಕಂಥ ವಾಕ್ ಮಾಡ್ತಕ್ಕಂಥ ಬಂಧುಗಳೇ, ಇಂದು ಭಾರತೀಯರಿಗೆಲ್ಲರಿಗೂ ಅತ್ಯಂತ ಸಂಭ್ರಮದ ದಿನ. ಕಾರಣ ಇಷ್ಟೇ, ಭಾರತದ ಹಲವಾರು ಸಮಾಜ ಸುಧಾರಕರಲ್ಲಿ ಅಗ್ರಗಣ್ಯರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕಾರಣ ಇಷ್ಟೇ, ಇವರು ಕೇವಲ ಸಂವಿಧಾನ ಶಿಲ್ಪಿ ಅಲ್ಲ, ಒಂದು ದೊಡ್ಡ ಜನಸಮುದಾಯದ ಕಣ್ಣು ತೆರೆಸಿದ ಮಹಾನ್ ನಾಯಕ. ಕಾರಣ ಇಷ್ಟೇ, ನಾವು ಎಲ್ಲ ವಿಶ್ವ ಬಂಧುಗಳು ಏನು ಹೋರಾಟ ಮಾಡ್ತಾ ಇದ್ವಿ ಅಂದರೆ ಸಮಾನತೆಗೋಸ್ಕರ ನಾವು ಪ್ರತಿದಿನ ಶ್ರಮಿಸ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸ್ವತಂತ್ರ ಪೂರ್ವದಲ್ಲಿ ತಮಗೆಲ್ಲ ಗೊತ್ತಿದೆ, ಭಾರತ ಬಹಳ ದೊಡ್ಡ ದೇಶ, ಆದರೆ ದುರಾದೃಷ್ಟವಶಾತ್ ಇದು ದೊಡ್ಡ ಶ್ರೇಣೀಕೃತ ಸಮಾಜ ಹೊಂದಿರತಕ್ಕಂಥ ದೇಶ ಆಗಿತ್ತು. ಇಲ್ಲಿ ಮೇಲು ಕೀಳು, ಬಡತನ, ಇದು ಕನ್ನಡ ಚಾನೆಲ್ ಬ್ರೋ, ಸಿರಿತನ, ಹೀಗೆ ಹಲವಾರು ತರತಮ್ಮಗಳು ಇರ್ತಕ್ಕಂಥ ದೊಡ್ಡ ದೇಶ ಆಗಿತ್ತು. ಅಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಒಂದು ಜನ ಸಮುದಾಯವನ್ನ ಏನಂತ ಹೆಚ್ಚಿಸಿದ್ರು ಅಂದ್ರೆ, ನಮಗೆ ಗೊತ್ತಿದೆ, ಆಗ ದೊಡ್ಡ ಸಮಾಜದಲ್ಲಿ ಮೇಲಿರಿಮೆ ಹೊಂದಿರತಕ್ಕಂಥವ್ರು ಒಂದು ಸಮುದಾಯದ ಜನಗಳನ್ನ ಅವರು ದೇವಸ್ಥಾನಕ್ಕೆ ಹೋಗೋದಿರ್ಲಿ, ಆ ದೇವಸ್ಥಾನ ಇರೋ ಕೆರೆಗೂ ಬಿಡ್ತಿರ್ಲಿಲ್ಲ. ಅವ್ರು ಹೇಳ್ತಾ ಇದ್ರು, ಭಾರತದಲ್ಲಿ ಒಂದು ಸಾಮಾನ್ಯ ನಾಯಿಗಿರ್ತಕ್ಕಂಥ ಬೆಲೆ ಮನುಷ್ಯನಿಗೆ ಕೊಡ್ತಾ ಇಲ್ಲ. ಒಂದು ವರ್ಗದ ಜನ ಒಂದು ಕೆರೆ ನೀರನ್ನು ಬಳಸ್ಬೋದಾಗಿತ್ತು, ಬಾವಿ ನೀರನ್ನು ಬಳಸ್ಬೋದಾಗಿತ್ತು, ಆದ್ರೆ ಒಂದು ಸಮುದಾಯ ಜನ ಸಂಪೂರ್ಣ ಅವರು ಅಸ್ಪೃಶ್ಯರು ಅಂತ ಹೇಳಿ ಅವರನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ಲಾಗ್ತಿತ್ತು. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೊಡ್ಡ ಹೋರಾಟಗಳ ಮೂಲಕ ಅವರು ಉದಾಹರಣೆ, ಅವರು ಒಂದು ಮಹಾಡ್ಕೆರೆ ನೀರನ್ನ ನಾವು ಯಾಕೆ ಅಸ್ಪೃಶ್ಯ ಸಮುದಾಯರು ಮುಟ್ಟಬಾರ್ದು ಅಂತ ಹೇಳಿ ಒಂದು ದೊಡ್ಡ ಚಳವಳಿಯನ್ನು ಆರಂಭಿಸಿದ್ರು. ಆಗ ಮೇಲ್ವರ್ಗದ ಜನ ಅದನ್ನ ಪ್ರತಿರೋಧಿಸಿದ್ರು, ಹಲ್ಲೆ ಮಾಡಿದ್ರು, ವಿರೋಧಿಸಿದ್ರು, ಮತ್ತೆ ಅಂತ ಹೇಳಿ ಇನ್ನೊಂದ್ಸರಿ ಪ್ರತಿಷ್ಠಿತ ದೇವಸ್ಥಾನವನ್ನ ನಾವೆಲ್ಲ ಪ್ರವೇಶ ಮಾಡ್ತೀವಿ ಅಂತ ಹೇಳಿ ಎಲ್ಲ ದಲಿತರನ್ನು ಒಟ್ಟುಗೂಡಿಸ್ಕೊಂಡು ಅವರು ಒಂದು ಹೋರಾಟ ಮಾಡಿದ್ರು. ಅಲ್ಲೂ ಸಹ ವಿರೋಧ ಬಂತು. ಅದನ್ನ ಲೆಕ್ಕಿಸದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೊಡ್ಡ ಚಳವಳಿಯನ್ನು ರೂಪಿಸಿದ್ರು. ಆ ಒಂದು ಹೋರಾಟವೇ ಮಹಾತ್ಮ ಗಾಂಧಿ ಅವರ ಕಣ್ಣು ತೆರೆಸಲಿಕ್ಕೆ ಕಾರಣ ಆಯ್ತು. ಮಹಾತ್ಮ ಗಾಂಧಿ ಅವರಿಗೆ ಅವಾಗ ಸಂಪೂರ್ಣ ಅರಿವಾಯ್ತು, ಭಾರತದಲ್ಲಿ ನಾವು ಕೇವಲ ಸ್ವತಂತ್ರವನ್ನು ತಂದುಕೊಟ್ರೆ ಸಾಲದು, ಈ ಜನ ಸಮುದಾಯಗಳಿಗೆ ಸಮಾನತೆಯನ್ನು ತಂದುಕೊಡ್ಬೇಕು, ಈ ಅಸ್ಪೃಶ್ಯ ಸಮುದಾಯಗಳಿಗೆ ನಾವು ಇವ್ರನ್ನ ಮನುಷ್ಯರ ತರ ಕಾಣಬೇಕು. ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟ ಕೇವಲ ಈ ಬಗೆಯ ಮಹಾಡ್ಕೆರೆಯ ನೀರನ್ನು ಮುಟ್ಟೋದಾಗ್ಲಿ, ದೇವಸ್ಥಾನ ಪ್ರವೇಶ ಮಾಡೋದು ಅಷ್ಟೇ ಆಗಿರ್ಲಿಲ್ಲ. ಅವರು ನಿಧಾನವಾಗಿ ಏನು ಹಿಂದುಳಿದ ಅಸ್ಪೃಶ್ಯ ಜಾತಿಗಳನ್ನ ಪ್ರಭಾವಿಸ್ಲಿಕ್ಕೆ ಆರಂಭ ಮಾಡಿದ್ರು. ಅವರು ಸಮಸ್ತ ಹಿತಕಾರಣಿ ಸಭಾ ಅಂತ ಹೇಳಿ ಒಂದು ಪತ್ರಿಕೆನ ತೆಗೆದ್ರು, ಮೂಕನಾಯಕ ಅಂತ ಪತ್ರಿಕೆ ತೆಗೆದ್ರು. ಅವುಗಳ ಮೂಲಕ ಎಲ್ಲಾ ಯುವಕರು ಕೂಡ ಓದೋದಕ್ಕೆ, ಶಿಕ್ಷಣಕ್ಕೋಸ್ಕರ ಪ್ರೇರೇಪಣೆ ಮಾಡಿದ್ರು. ಅಷ್ಟೇ ಅಲ್ಲದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಂತರವಾಗಿ ಅವರು ಎಲ್ಲಾ ಜನ ಸಮುದಾಯಗಳಿಗೆ, ನಮಗೆ ಕೇವಲ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋದ್ರೆ ಸಾಲದು, ಆ ನಂತರ ಇವರಿಗೆ ವಿಮೋಚನೆ ಬರಬೇಕು ಅಂದ್ರೆ ಅಲ್ಲಿ ಸಮಾನತೆ ಬರಬೇಕು ಅಂತ ಹೇಳಿ ಅತ್ಯಂತ ತೀವ್ರವಾಗಿ ಪ್ರತಿಪಾದಿಸಿದ್ರು. ಅವರು, ನಮ್ಗೆ ಗೊತ್ತಿದೆ, ಅವರು ಎಷ್ಟು ವಿದ್ವತ್ತಿತ್ತವರ್ತರ ಅಂದ್ರೆ ಸುಮಾರು 14ಕ್ಕಿಂತ ಹೆಚ್ಚು PhD ಗಳನ್ನ ಓದಿದ್ರು ಅವರು ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಪ್ರಕಾಂಡ ಪಂಡಿತರು ಯಾರಾದ್ರೂ ಇದ್ರೆ ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಪ್ರಪಂಚದ ಎಲ್ಲ ಉದ್ಗ್ರಂಥಗಳನ್ನ ಓದಿದ್ರು, ಎಲ್ಲ ಧರ್ಮಗಳನ್ನ ಓದಿದ್ರು. ಆ ನಂತರ ಏನು ಭಾರತದಲ್ಲಿ ಈ ಅಸ್ಪೃಶ್ಯತೆ ಇತ್ತು ಅದನ್ನ ತೀವ್ರವಾಗಿ ವಿರೋಧಿಸಿದ್ರು. ಆ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗಾಂಧಿಯನ್ನು ಕೂಡ ಗಾಢವಾಗಿ ಪ್ರಭಾವಿಸಿದ್ರು. ಈ ನಿಟ್ಟಿನಲ್ಲಿ ಅವರ ವಿದ್ವತ್ತನ್ನ ಗ್ರಹಿಸಿದ ಬ್ರಿಟಿಷರು ಇವ್ರನ್ನ ದುಂಡು ಮೇಜಿನ ಪರಿಸ್ಥಿತಿ 1931ರಲ್ಲಿ ದುಂಡು ಮೇಜಿನ ಪರಿಸ್ಥಿತಿ ಇಂಗ್ಲೆಂಡಿಗೆ ಕರ್ಕೊಂಡು ಹೋದ್ರು. ಅಲ್ಲೂ ಕೂಡ ಅತ್ಯಂತ ಪ್ರಬಲವಾಗಿ ಅವರು ಪ್ರತಿಪಾದಿಸಿದ್ದೇನು ಅಂದ್ರೆ, ಭಾರತಕ್ಕೆ ಕೇವಲ ಸ್ವತಂತ್ರ ಸಾಲದು, ಏನು ಭಾರತದಲ್ಲಿ ಬಹುಸಂಖ್ಯಾತ ಈ ಸಮುದಾಯ ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯರಾಗಿ, ಅತ್ಯಂತ ಕೀಳಾಗಿ, ಊರಿನ ಹೊರಗೆ ಅತ್ಯಂತ ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಸರಿಸಮಾನವಾಗಿ ಬರೋದಕ್ಕೆ ಅವರಿಗೆ ಮೀಸಲಾತಿ ಬೇಕು ಅಂತ ಪ್ರಪ್ರಥಮವಾಗಿ ಪ್ರತಿನಿಧಿಸಿದರು.
ನಮಸ್ತೆ, ಜೈ ಭೀಮ್. ಇಲ್ಲಿ 135ನೇ ವರ್ಷದ ವಾರ್ಷಿಕೋತ್ಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ಧೂರಿಯಾಗಿ ನಡೆಸ್ಕೊಡ್ತಕ್ಕಂಥ ಕುಳ್ಳಪ್ಪನವರು ಪ್ರತಿ ವರ್ಷವೂ ಹೇಮಂತ್ ಕುಮಾರ್ ಅವರು ಪ್ರತಿ ವರ್ಷವೂ ಇದೇ ರೀತಿ ನಡೆಸ್ಕೊಡ್ಲಿ ಅಂತ ಅವ್ರ ಹತ್ರ ಕೇಳ್ಕೊತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನವೀನಣ್ಣ ಅವರು ಮತ್ತು ಶೇಖರಣ್ಣ ಅವರು ಪ್ರತಿ ವರ್ಷವೂ ಬಂದು ಇಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಸಹಕಾರ ಮಾಡ್ತಾಯಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷವೂ ನಮ್ಮ ಕುಳ್ಳಪ್ಪ ಅವರು ಪ್ರತಿ ವರ್ಷವೂ ಈ ಥರ ಅಂಬೇಡ್ಕರ್ ಜಯಂತಿ ದಿನ ಈ ವಾಕರ್ಸ್ ಅಸೋಸಿಯೇಷನಿಂದ ಪ್ರತಿ ವರ್ಷ ಲಾಲ್ಬಾಗಲ್ಲಿ ಮಾಡ್ತಾಯಿದ್ದಾರೆ. ಸಂವಿಧಾನ ಬರೆದಂಥ ನಮ್ಮ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಜಯಂತಿದು ಶುಭಾಶಯಗಳು ತಿಳಿಸ್ತಾ ನಾವು ಪ್ರತಿ ವರ್ಷವೂ ನಮಗೆ ಅವಕಾಶ ಮಾಡಿಕೊಡ್ತೀರಿ. ಎಲ್ಲರಿಗೂ ನನ್ನ ಅಣ್ಣ ತಮ್ಮಂದಿರಿಗೂ ಸ್ವಾಗತಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಾಲ್ಬಾಗಲ್ಲಿ ಅಂಬೇಡ್ಕರ್ ಜಯಂತಿನ ತುಂಬ ಅದ್ದೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೂ ನನ್ನ ಅಂಬೇಡ್ಕರ್ ಜಯಂತಿಗೆ ಶುಭಾಶಯಗಳು. ನಮಸ್ಕಾರ, ಜೈ ಭೀಮ್. ನನ್ನ ಹೆಸರು ರಮೇಶ್ ಅಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವ. ಇವಾಗ ಅಂಬೇಡ್ಕರ್ ಬಗ್ಗೆ ನಾವು ಅಷ್ಟು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಅಮೇರಿಕಾದವರೇ ಹೇಳಿದ್ದಾರೆ ವಿಶ್ವರತ್ನ ಅಂತ. ಇನ್ನು ನಾವು ಅದ್ರ ಮೇಲೆ ಅವ್ರಿಗೆ ಅದ್ರ ಮುಂದೆ ಯಾವುದೂ ಇಲ್ಲ. ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸ ಶ್ರಮ ಬಿದ್ದು ಸಂವಿಧಾನ ಬರೆದಿದ್ದಾರೆ. ಆ ಪ್ರಭಾವ ಏನಾಗಿದೆ ಅಂದ್ರೆ ಸೂರ್ಯನ ಕಿರಣ ಎಲ್ಲಿ ಬೀಳ್ತಾ ಇದೆಯೋ ಅಲ್ಲಿ ಸಂವಿಧಾನನೂ ಇದೆ ಅಂತ ತಿಳ್ಕೊಳ್ಳಿ. ಇವತ್ತು ಸಂವಿಧಾನ ಎಲ್ಲಿ ಬೆಳೆದಿದೆ ಅಂದ್ರೆ ನಾವು ಹೇಳ್ಬಾರ್ದು ಇದೆ, ಆದ್ರೆ ಅವ್ರ ಮನೆಯಿಂದ ಹೊರಗಡೆ ಬರುವ ಒಂದೇ ಇರೋದು, ಅದೇ ಸಂವಿಧಾನ. ಇವತ್ತೆಲ್ಲ ಸಮಾಜದಲ್ಲಿ ಸಮಾನತೆಯಿಂದ ಬಾಳ್ತಾ ಇದ್ದಾರೆ. ಹೆಣ್ಣಿಗೂ ಅಷ್ಟೇ, ಗಂಡಿಗೂ ಅಷ್ಟೇ. ಹೆಣ್ಣು ಮಕ್ಕಳಿಗೆ ತುಂಬಾ ಶ್ರಮ ಬಿದ್ದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಹೆಣ್ಣು ಮಕ್ಕಳು ಪ್ರತಿಯೊಂದು ಸಂವಿಧಾನದಲ್ಲಿ ಏನಿದೆಯೋ ಅದೆಲ್ಲ ಬೆಳೆಸ್ಕೊಂತಾ ಇದ್ದಾರೆ. ಇನ್ನು ಮುಂದೆ ಸಮಾಜ ಇನ್ನ ಪರಿವರ್ತನೆ ಆಗುತ್ತೆ. ಅಂಬೇಡ್ಕರ್ ಅವರು ಬರೆದಿರೋ ಧರ್ಮ ಗ್ರಂಥ ಇನ್ನ ದೇಶಗಳೆಲ್ಲ ವ್ಯಾಪ್ತಿಯಾಗಿದೆ ಅಂತ ಹೇಳ್ತಾ ಜೈ ಭೀಮ್ ಅಂತ ನಂದು 2 ಮಾತಾಡ್ತೀನಿ.